ಒಂದು ಕೆಲಸ ಕಾರ್ಯಗಳು ನಡಿಬೇಕಾದ್ರ ಅದ್ರ ಪರ ಮತ್ತು ವಿರೋಧ ಎಲ್ಲಾ ವರ್ಗದಾಗ ಐತಿ. ಈ ಓದಿದ್ರಾಗ ಅಷ್ಟ ಅಲ್ರಿ. ಹಾ ಅಂದ್ರೆ ನಾವು ಸಮಾಜದಾಗ ಹೆಂಗ್ ನಡ್ಕಂತೇವಿ, ನಾವು ಅದನ್ನ ಹೆಂಗ್ ಎದುರಿಸ್ತೇವಿ ಅನ್ನೋದ್ರ ಮ್ಯಾಲ ಹ್ಮ್ ಅದ್ರ ರಿಸಲ್ಟ್ ನಿರ್ಧಾರ ಆಗಿರ್ತೈತಿ. ದೇಶ ಇದು ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಹ್ಮ್ ಈಗ ನಮ್ಮ ಮಟ್ಟದಾಗ ನಾವು ಈಗ ಇದು ಅವ್ ಕೆಳಮಟ್ಟದಿಂದ ಸರಿ ಆಗ್ಬೇಕಿದೆ ಎಲ್ಲ. ಹೌದೌದು. ಮ್ಯಾಲ್ ಮಟ್ಟದಿಂದ ಸರಿ ಆತು ಅಂದ್ರ ಹ್ಮ್ ಆ ಅದು ತಪ್ಪ ಸಂದೇಶ ಹೋಗತಿ. ಈಗ ಉದಾಹರಣೆಗೆ ಕೆಳಮಟ್ಟದಿಂದ ಉದಾಹರಣೆಗೆ ರಾಜಕೀಯ ನಾಯಕರುಗಳು ಎರಡು ಪಕ್ಷದಿಂದ ಚೆನ್ನಾಗಿರ್ತಾರೆ. ಹ್ಮ್ ಅದನ್ನ ಒಂದಷ್ಟು ಜನ ಮಾಧ್ಯಮಗಳಾಗಿರ್ಬೋದು ಅಥವಾ ಒಂದಷ್ಟು ಅವರ ಅನುಯಾಯಿಗಳಾಗಿರ್ಬೋದು ಬಹಳ ಕೆಟ್ಟದಾಗಿ ಹೊರಗಡೆ ತೋರಿಸ್ತಿರ್ತಾರೆ. ಆದ್ರೆ ಒಳಗಡೆಯಿಂದ ಅವ್ರು ಚೆನ್ನಾಗೇ ಇರ್ತಾರೆ. ಆ ತರ ಸನ್ನಿವೇಶ ಏನಾದ್ರು ಮುತ್ತಣ್ಣ ಮತ್ತು ಈ ಕಿಟ್ಟಣ್ಣನ ನಡುವೆ ಐತಿ ಅಂತ. ತುಂಬಾ ಚೆನ್ನಾಗಿರೋ ಅಂತ ಪ್ರಸಂಗ ಚೆನ್ನಾಗಿರಲ್ಲ. ಅವ್ರು ಪಾಪ ಅವ್ರು ಈಗ ಸಾಕಷ್ಟು ಊರುಗಳು ಕಟ್ಟಿದಾರೆ, ನಿಮ್ಗೆ ಗೊತ್ತೈತಿ. ಹೌದೌದು. ಅವೆಲ್ಲ ತಿಳ್ಕೊಂಡಾಗ ನಾವು ಏನ್ ಒಂದ್ ಇದ್ರ ದೃಷ್ಟಿಯಿಂದ, ಹೋರಿ ಹಬ್ಬದ ದೃಷ್ಟಿಯಿಂದ, ಆಮೇಲೆ ಬಸವಣ್ಣನ ಮೇಲೆ ಇರತಕ್ಕಂತ ಗೌರವದ ದೃಷ್ಟಿಯಿಂದ ಅವ್ರ ಮನಿಗೆಲ್ಲ ಹೋಗಿ ಬಂದವಿ ಮಾಡಿದ್ವಿ. ಹ್ಮ್. ಈಗ ಹೋರಿ ಹಬ್ಬದಲ್ಲಿ ಈಗ ನಿಮ್ಮ ಮುತ್ತಣ್ಣರ ಮಾತಾಗಿರ್ಬೋದು ಅಥವಾ ಕಿಟ್ಟಣ್ಣರ ಮಾತಾಗಿರ್ಬೋದು ಈ ಸದ್ಯದವರೆಗೂ ಒಂದಷ್ಟು ಪ್ರಭಾವ ಬೀರೋ ಚಾನ್ಸ್ ಐತಿ. ಹ್ಮ್ ಈ ನೀವು ಪ್ರಭಾವ ಬೀರೋ ಸಾಧ್ಯತೆ ಇದೆ ಅಂತಂತ ಸಂದರ್ಭದಲ್ಲಿ ಒಳ್ಳೆ ರೀತಿಯಾದಂತ ಸಂದೇಶ ಕೊಡ್ತಕ್ಕಂಥದ್ದು ಬಹಳ ಒಳ್ಳೇದಂತ ನನ್ನ ಅನಿಸಿಕೆ. ಹ್ಮ್ ಹ್ಮ್ ಹಾಗಾಗಿ ಅದಕ್ಕೇನಾದ್ರು ನೀವು ಮುಂದಿನ ನಡೆಗಳು ಇರ್ತಾವ? ನೋಡ್ರಿ, ನಾನು ಈಗ ಏನ್ ಗೊತ್ತ್ರೆ, ನಾನು ಹೋರಿ ಮಾಲೀಕ ಅಂತಾರ. ನಾನ್ ಮಾಲೀಕನ ಅಲ್ಲ. ಹ್ಮ್ ಮಾಲೀಕ ನಮ್ ಹುಡುಗರು. ಹ್ಮ್ ಅಂದ್ರೆ ಯಾರ್ ಅದನ್ನ ಹೋರಿ ಕರ್ಕೊಂಡೋಗಿ ಮೇಯಿಸ್ತಾರ, ಯಾರ್ ಅದನ್ನ ಹೋಗಿ ಈಜ್ ಹೊಡಸ್ತಾರ, ಹ್ಮ್ ಯಾರ್ ಅದನ್ನ ಕರ್ಕೊಂಡೋಗಿ ಹಬ್ಬದಾಗ ಅಖಾಡದಾಗ ಬಿಡ್ತಾರ, ಹ್ಮ್ ಯಾರ್ ಅದನ್ನ ಸಂರಕ್ಷಣೆ ಮಾಡ್ತಾರ, ಅವ್ರೆಲ್ಲರೂ ಮಾಲೀಕರು. ಹೌದ್ರಾ? ಹ್ಮ್ ಈಗ ಅಂತ ನಾವು ಅವ್ರಿಗೆ ನಾವು ಎಷ್ಟ್ ಪ್ರಾಶಸ್ತ್ಯ ಕೊಡ್ತೇವಿ. ಹ್ಮ್ ನಾನ್ ಇವತ್ವರೆಗೂ ಹಬ್ಬಕ್ಕ ಹೋಗೋದಿಲ್ಲ. ಇಂಥವೆಲ್ಲಾ ಕಾಂಟ್ರವರ್ಸಿ ಹಾಕವು, ಇಂಥವೆಲ್ಲಾ ಹಾಕವು. ಆಮೇಲೆ ಕೆಲವೊಂದು ಏನಾಕತಿ ಹಬ್ಬದಾಗ ಕೆಲವೊಂದ್ ಘಟನೆಗಳಿಗೆ ಸಾಕ್ಷಿನ ಆಗ್ಬೇಕಾಕತಿ. ಹೌದು. ಹಂಗಾಗಿ ನಾವು ಹೋಗೋದಿಲ್ಲ. ಹೌದ್ರಾ? ಹೌದು. ಈಗ ಅದು ಈಗ ಒಂದು ಗೌರವ ಇರ್ತಕ್ಕಂತ ವ್ಯಕ್ತಿ ಆ ಗೌರವವಾಗಿ ನಡ್ಕೊಂಡು, ಆ ಗೌರವವಾಗಿ ಜವಾಬ್ದಾರಿ ಅಂತಂದ ಇದ್ದೆ ಅಂದ್ರ ಹ್ಮ್ ಅದು ಎಲ್ಲದಕ್ಕೂನು ಅದು ರಿಸಲ್ಟ್ ಪರಿಣಾಮ ತೋರಿಸ್ತೈತಿ. ಅಂದ್ರ ಮುಂದಿಂದ ಫಲಿತಾಂಶಕ್ಕ ಅದು ಒಂದು ಸಾಕ್ಷಿ ಆಕತಿ ಅಂತಂದು ಅನ್ಕೊಂಡು ನಾವು ಎಲ್ಲಿ ಅದಕ್ಕ ಹೋಗಿ ಇದು ಮಾಡ್ಬೇಕು, ಎಲ್ಲಿ ಹೋಗ್ಬಾರ್ದು, ಆಮೇಲೆ ಎಲ್ಲಿ ಹೋದಾಗ ಯಾವ ರೀತಿ ನಡ್ಕೋಬೇಕು, ಯಾರ್ ಜೊತೆಗಿದ್ದಾಗ ಏನ್ ಮಾತಾಡ್ಬೇಕು ಹ್ಮ್ ಅನ್ನೋದನ್ನ ಅರ್ತ್ಕೊಂಡು ನಡ್ಕೊಂಡು ಹೋದೆ ಅಂದ್ರ ಅದು ಮುಂದಿನ ದಿನಗಳಲ್ಲಿ ಒಳ್ಳೆ ಫಲಿತಾಂಶ ಕೊಡ್ಬೋದು. ಹೌದು. ಜನರು ಈ ನಿಮ್ಮ ನಡವಳಿಕೆಯನ್ನು ನಡವಳಿಕೆ ಮತ್ತು ನಿಮ್ಮ ಹೇಳಿಕೆಗಳನ್ನು ಸಹ ಗಮನಿಸ್ತಾ ಇರ್ತಾರೆ. ಹ್ಮ್ ಒಬ್ಬ ವ್ಯಕ್ತಿ ಮಾತಾಡೋ ರೀತಿ ಮತ್ತು ಆತನ ನಡವಳಿಕೆಯಿಂದ ಆತನ ವ್ಯಕ್ತಿತ್ವವನ್ನು ಸಲೀಸಾಗಿ ಅಳತೆ ಮಾಡಿಬಿಡ್ತಾರೆ. ಹೌದು, ಆ ಕರೆಕ್ಟ್ ಐತಿ, ಅದು ಕರೆಕ್ಟ್ ಐತಿ. ಹಂಗಾಗಿ ಹೋರಿ ಹಬ್ಬದಲ್ಲಿ ಮುತ್ತಣ್ಣಗಾಗಿರ್ಬೋದು ಅಥವಾ ಕಿಟ್ಟಣ್ಣಗಾಗಿರ್ಬೋದು ಸಾಕಷ್ಟು ಜವಾಬ್ದಾರಿತವಾದಂತ ಸದ್ಯದ ಮಟ್ಟಿಗೆ ಬಹಳಷ್ಟು ಜವಾಬ್ದಾರಿ ಇದೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ತಿಳಿಸ್ಬೋದು ನಾನು. ಹ್ಮ್. ನಿಮ್ಮ ಅಭಿಪ್ರಾಯ ಸರಿ ಐತಲ್ರಿ. ಎಲ್ಲಾರು ಕೂಡ್ಬೇಕು. ಹ್ಮ್ ನಾನು ನಂದು ಅನ್ನೋ ಸ್ವಾರ್ಥ ಫಸ್ಟ್ ತೊಡೆದಾಕ್ಬೇಕು. ಹೌದು. ಹೋರಿ ಹಬ್ಬನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಇದನ್ನ ಪರಿಚಯ ಮಾಡ್ಬೇಕಂದ್ರ ಹ್ಮ್ ಮೊದಲು ನಮ್ಮಲ್ಲಿ ಒಂದು ಯೂನಿಟಿ ಸ್ಟಾರ್ಟ್ ಆಗ್ಬೇಕು. ಹ್ಮ್ ಈಗ ಸರ್ಕಾರ ಸುಮಾರು 86 ಪ್ರಾಧಿಕಾರಗಳನ್ನ ಹುಟ್ಟಾಕೈತಿ. ಹ್ಮ್ ಆ 86 ಪ್ರಾಧಿಕಾರಗಳದಾಗ ಯಾಕೆ ಒಂದು ಹೋರಿ ಹಬ್ಬದ್ದು ಒಂದ್ ಪ್ರಾಧಿಕಾರ ಯಾಕೆ ಹಾಕ್ಬಾರ್ದು? ಹೌದು. ಜನಪದ ಪದ ಕ್ರೀಡೆ ಅಂತಂದು ಇತ್ತೀಚೆಗೆ ಸಾಕಷ್ಟು ಕ್ರೀಡೆಗಳಿಗೆ ಮಾನ್ಯತೆ ಕೊಡ್ತಾ ಹೋಗ್ತಾ ಇದ್ದಾರೆ. ಹೌದು. ಉದಾಹರಣೆಗೆ ಕಂಬಳ ಆಗಿರ್ಬೋದು, ಆಮೇಲೆ ಈ ಜಲ್ಲಿಕಟ್ಟು ಆಗಿರ್ಬೋದು, ಹೀಗೆ ಆಮೇಲೆ ಗಾಡಾ ರೇಸ್ಗಳಾಗಿರ್ಬೋದು, ಅವಕ್ಕೊಂದಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಇದು ಒಂದು ನಿದರ್ಶನ ಸಾಕು. ನಾವು ಅದನ್ನ ಉಳಿಸಿ ಬೆಳೆಸ್ಬೇಕು, ಮತ್ತ ಅದನ್ನ ತುಂಬ ರೀತಿ ಒಯ್ಬೇಕು. ಅದಕ್ಕ ಯಾವುದೇ ಅಡೆತಡೆಗಳು ಬರಬಾರ್ದು, ಹಾ. ಅದು ಹಾಳಾಗ್ಬಾರ್ದು ಅಂತಂದು ಹ್ಮ್ ನಮ್ಮಿದ್ದ ಅದಕ್ಕೆ ಯಾವ್ದಕ್ಕ ಕಳಂಕ ಬರಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಹ್ಮ್ ನಮಗೆ ಎಷ್ಟೇ ಅನ್ಯಾಯ ಆದ್ರು, ಎಷ್ಟೇ ನಮ್ಮ ವಿರುದ್ಧ ಟಿಪ್ಪಣಿಗಳು ಬಂದ್ರು, ಏನೋ ಆರೋಪ ಅಪವಾದ ಮಾಡಿದ್ರು ನಾವು ಅದಕ್ಕೆ ಯಾವ್ದಕ್ಕೂ ಕಮೆಂಟ್ ಮಾಡಲ್ಲ. ನಮ್ ಕೆಲಸದಿಂದ ನಾವೆಲ್ಲದಕ್ಕೂ ಉತ್ತರ ಕೊಡ್ತೇವೆ.